ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಅಂದರೆ ಬಕ್ರೀದ್ ದಿನವೇ ಸಿದ್ದು ರಾಜೀನಾಮೆಯನ್ನು ಕೊಡ್ತಾ ಇರೋದು. ರಾಜೀನಾಮೆಯ ಹಿಂದಿನ ದಿನ ತಮ್ಮ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅಲ್ಲೂ ಮಾಡಬಾರದ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಒಂದು ಕಾಲದ ಕೊತ್ವಾಲ್ ಶಿಷ್ಯ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನಾಂಕ ಸದ್ಯದಲ್ಲಿ ನಿಗದಿಯಾಗತ್ತೆ. ಆದರೆ ಯಾರೇ ಮುಖ್ಯಮಂತ್ರಿ ಆದರೂ ರಾಜ್ಯ ಉದ್ಧಾರ ಆಗಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿನೂ ಆಗಲ್ಲ. ಅದಕ್ಕೆ ಕಾರಣ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ದೇಶಕ್ಕೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬಡವರ ರಾಮಯ್ಯ ಅಂತ ಹೇಳ್ಕೊಂಡು ಪ್ರತಿ ವರ್ಗಾವಣೆ ದಂಧೆಯನ್ನು ಮಾಡ್ತಾ ಇದ್ದದ್ದು ಸಿದ್ದರಾಮಯ್ಯ. ಈಗ ಮುಂದೆ ಸಿಎಂ ಆಗೋ ಡಿ.ಕೆ. ಶಿವಕುಮಾರ್ ತಮ್ಮ ಆಸ್ತಿ ಅದೆಷ್ಟಿದೆ, ಎಲ್ಲೆಲ್ಲಿದೆ ಅನ್ನೋದು ಪಾಪ ಅವರಿಗೆ ಗೊತ್ತಿಲ್ಲ. ಮುಂದೆ ಕರ್ನಾಟಕಕ್ಕೆ ಅದೆಂತಹ ಕಂಟಕ ಅನ್ನೋದನ್ನು ಯೋಚನೆ ಮಾಡಿದರೆ ಭಯ ಪಡಬೇಕಾಗತ್ತೆ. ಹಾಗಾದರೆ ಇಲ್ಲಿಯವರೆಗೂ ಸಿದ್ದು ಮಾಡಿರೋ ಎಡವಟ್ಟುಗಳು ಮತ್ತು ದಂಧೆಗಳು ಹೇಗಿದ್ವೋ, ಕೊತ್ವಾಲ್ ಶಿಷ್ಯನ ಆಸ್ತಿಯ ಕತೆ ಏನೋ, ಮುಂದೆ ರೈತರು ಮತ್ತು ಜನಸಾಮಾನ್ಯರ ಕತೆ ಏನಾಗತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, 2 ದಿನಗಳಿಂದ ಎಲ್ಲೇ ನೋಡಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ನ್ಯೂಸು. ಆದರೆ ಅವರಿಬ್ಬರು ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಲಿ ಯಾವ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಯಾವುದೇ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ದೇಶಕ್ಕೆ ಬೇಡಾರ್ರಿ, ರಾಜ್ಯವನ್ನು ಅದೆಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅದೇನು ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನಾದರೂ ಹೇಳ್ತಾ ಇಲ್ಲ. ಇರಲಿ ಬಿಡಿ, ಮಾಧ್ಯಮಗಳು ಏನೋ ಮಾಡಿಕೊಳ್ತಾರೆ, ಅವರ ಇಷ್ಟ. ಈಗಾಗಲೇ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡ್ತಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಅದರಲ್ಲೂ ಬಕ್ರೀದ್ ದಿನವೇ ರಾಜೀನಾಮೆಯನ್ನು ಕೊಡೋಕ್ಕೆ ಮುಂದಾಗ್ತಾ, ನಾನು ಮುಸ್ಲಿಮರ ಪರ, ಹಾಗಾಗಿ ನಾನು ಬಕ್ರೀದ್ ದಿನ ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅಂತ ಹೇಳ್ಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಅದೇ ಸಂದೇಶವನ್ನು ಕೊಡೋಕೆ ಈಗ ಮುಂದಾಗ್ತಾ ಇದ್ದಾರೆ. ಆದರೆ ಡಿ.ಕೆ. ಬೆಂಬಲಿಗರು ಮತ್ತು ರಾಜ್ಯ BJP ನಾಯಕರು ಸಿದ್ದರಾಮಯ್ಯ ಅವರನ್ನು ಬಕ್ರೀದ್ ದಿನ ಬಲಿ ಕೊಡ್ತಾ ಇದ್ದಾರೆ, ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತಿದ್ದಾರೆ. ಈ ರಾಜ್ಯ BJP ನಾಯಕರು ಅನ್ನಿಸಿಕೊಂಡಿರೋ ಅಯೋಗ್ಯರು, ನಾಯಿಗಳ ಹಾಗೆ ಬೊಗಳೋದನ್ನು ಬಿಟ್ಟು ಬೇರೆ ಏನು ಮಾಡಲ್ಲ, ಬೇರೆ ಏನೋ ಅವರಿಗೆ ಗೊತ್ತೂ ಇಲ್ಲ ಬಿಡಿ. ಆ ನಾಯಿಗಳಾದರೂ ಊಟವನ್ನು ಹಾಕಿದರೆ ನಿಯತ್ತಾಗಿ ಇರುತ್ತೆ. ಈ BJP ನಾಯಕರು ಮತ ಹಾಕಿದವರಿಗೂ ನಿಯತ್ತಾಗಿಲ್ಲ, ಹಿಂದೂಗಳಿಗೂ ನಿಯತ್ತಾಗಿಲ್ಲ. ಒಂಥರ ಕೆಲಸಕ್ಕೆ ಬಾರದ ಕರ್ನಾಟಕದ ವೇಸ್ಟ್ ಬಾಡಿಗಳು. ಇನ್ನು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡೋದಕ್ಕೆ 1 ದಿನ ಮೊದಲು ಅಂದರೆ ನಿನ್ನೆ ಅವರ ಕನಸಿನ ಕೂಸು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮರೇ ದೊಡ್ಡ ಜಾತಿ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ದಲಿತರು, ಹೀಗೆ ಒಂದಷ್ಟು ವರದಿ ಈಗ ಹೊರಗೆ ಬರ್ತಾ ಇದೆ. ಆದರೂ ಇಲ್ಲಿ ಮುಸ್ಲಿಮರನ್ನು ಒಂದು ಜಾತಿ ಅನ್ನೋ ಪರಿಗಣನೆಯನ್ನು ಅದ್ಯಾವ ಆಧಾರದ ಮೇಲೆ ಮಾಡಿಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಮುಸ್ಲಿಮರಲ್ಲಿ ಜಾತಿಯೇ ಇಲ್ವಾ ಅಂದರೆ ಖಂಡಿತ ಇವೆ. ಸೈಯದ್, ಶೇಖ್, ಪಠಾಣ್, ಮೊಘಲ್, ಅನ್ಸಾರಿ, ಕುರೇಶಿ, ಬೊಹರಾ, ಮಪ್ಪಿಳ, ಬೇರಿ, ಹೀಗೆ ಸಾವಿರಾರು ಸಮುದಾಯಗಳು ಇದ್ದಾವೆ. ಆದರೂ ಅವುಗಳನ್ನು ಇಲ್ಲಿಯವರೆಗೂ ಯಾವುದೇ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅನ್ನೋದೇ ವಿಪರ್ಯಾಸ. ಈಗ ಸಿದ್ದರಾಮಯ್ಯ ಮುಸ್ಲಿಮರನ್ನು ಜಾತಿ ಅಂತ ತೋರಿಸಿ ಮುಂದೆ ಅವರಿಗೂ ರಿಸರ್ವೇಷನ್ನನ್ನು ಕೊಡೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆಗ ಹೊಡೆತ ಬೀಳೋದು ಈಗ ಸಿದ್ದರಾಮಯ್ಯ ಹೇಳ್ತಾ ಇರೋ ಅಹಿಂದದಲ್ಲಿರೋ ದಲಿತರು ಮತ್ತು ಹಿಂದುಳಿದವರಿಗೆ ಅನ್ನೋ ಜ್ಞಾನ ಆಯಾ ವರ್ಗದಲ್ಲಿರೋ ಜನರಿಗಿದ್ರೆ ಅರ್ಥ ಆಗತ್ತೆ. ಯಾಕಂದರೆ ಅಹಿಂದದಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಮರಾದರೆ ದಲಿತರು ಮತ್ತು ಹಿಂದುಳಿದವರನ್ನು ಹಿಂದೂಗಳ ಒಳಗೆ ಸೇರಿಸ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಯಾರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು. ಈಗಾಗಲೇ ಸಿದ್ದರಾಮಯ್ಯ ರಾಜ್ಯವನ್ನು ಹಾಳು ಮಾಡಿದ್ದಾರೆ, ಅದನ್ನು ನಾವು ನೋಡ್ತಾನೇ ಇದ್ದೀವಿ, ಅದು ಪ್ರತಿದಿನ ನೋಡ್ತಾ ಇದ್ದೀವಿ. ಖುದ್ದು ಸಿದ್ದರಾಮಯ್ಯ ಹೇಳಿಕೊಳ್ಳೋದು ನಾನು ಬಡವರ ಪರ ಅಂತ. ಅದೇ ಸಿದ್ದರಾಮಯ್ಯ ಬಡವರಿಗಾಗಿ ಏನು ಮಾಡಿದ್ದಾರೆ ಅಂತ ಹುಡುಕಿದ್ರೆ ಯಾವುದೂ ಸಿಗ್ತಾ ಇಲ್ಲ. ಹೋಗಲಿ, ದೇಶದ ಪರವಾಗಿ ಯಾವತ್ತಾದರೂ ನಿಂತಿದ್ದಾರಾ ಅಂದರೆ ಪಾಕಿಸ್ತಾನದ ಪರ ಮಾತಾಡ್ತಾ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನೇ ಅವರ ಸರ್ಕಾರ ರಕ್ಷಣೆ ಮಾಡುತ್ತೆ. ಅವರ ಸರ್ಕಾರದಲ್ಲಿ ಅಂತಹವರೇ ಹೀರೋಗಳಾಗಿದ್ದಾರೆ. ಇನ್ನೊಂದು ಕಡೆ ಇದೆ ಸಿದ್ದು ಸಾಚ ಅಂತ ಬಹಳಷ್ಟು ಜನರು ಮಾತಾಡ್ತಾರೆ. ಆದರೆ ವಾಸ್ತವ ಬೇರೆಯೇ ಇದೆ. ಸಿದ್ದರಾಮಯ್ಯ ಅವರ ಪುತ್ರ ಕರ್ನಾಟಕದ ಪಪ್ಪು, ಅದೇ ರೀ ಯತೀಂದ್ರ, ಪ್ರತಿಯೊಬ್ಬ ಅಧಿಕಾರಿಯ ವರ್ಗಾವಣೆ ಮಾಡಿಸೋಕೆ ಲಕ್ಷ ದುಡ್ಡನ್ನು ತಗೊಳ್ತಾನೂ ಇದ್ದಾರೆ. ಅದು ಈಗಾಗಲೇ ಜಗಜ್ಜಾಹೀರಾಗಿದೆ. ಬಿಡಿಪ್ಪ, ಸಿದ್ದರಾಮಯ್ಯ ಮಾಡಿರಲ್ಲ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಸಿದ್ದರಾಮಯ್ಯ ಒಂದಷ್ಟು ಆಸ್ತಿಯನ್ನು ಬೇನಾಮಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ.
ಅದೇ ಕಾರಣಕ್ಕೆ ಬಿಜೆಪಿ ಜೊತೆಗೆ ಸಿದ್ದು ಒಂದಷ್ಟು ನಾಯಕರನ್ನ ಆಗ ಕಳಿಸಿಕೊಟ್ಟಿದ್ರು. ಅದರಲ್ಲಿ ಇಬ್ಬರು ನಾಯಕರ ಹೆಸರಲ್ಲಿ ಸಿದ್ದರಾಮಯ್ಯ ಅವರ ಬೇನಾಮಿ ಇದೆ. ಅದು ಯಾರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಬಿಡಿ. ಇಲ್ಲಿ ತಗಲಾಕೊಂಡ್ರೆ ಆ ನಾಯಕರು ಜೈಲಿಗೆ ಹೋಗ್ತಾರೆ, ಸಿದ್ದರಾಮಯ್ಯ ಆಸ್ತಿ ಹೋಗುತ್ತೆ, ಸಿದ್ದು ಮಾತ್ರ ಸೇಫ್ ಆಗಿ ಹೊರಗಡೆನೇ ಇರ್ತಾರೆ. ಹಾಳಾಗಿ ಹೋಗಲಿ. ಈ ಸಿದ್ದರಾಮಯ್ಯ ಪಕ್ಷಕ್ಕಾಗಿ ತಳಮಟ್ಟದಲ್ಲಿ ಗ್ರೌಂಡಲ್ಲೇ ದೇಹವನ್ನು ದಂಡಿಸಿ ಪಕ್ಷವನ್ನಾದರೂ ಗೆಲ್ಲಿಸ್ತಾರ ಅಂದರೆ ಅಂತಹ ಕೆಲಸವನ್ನು ಇಲ್ಲಿಯವರೆಗೂ ಮಾಡಿಲ್ಲ. ಅವರದ್ದೇನಿದ್ರು ಬ್ಲ್ಯಾಕ್ ಮೇಲ್ ರಾಜಕೀಯ, ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅಹಿಂದ ಅಂತ ಅಧಿಕಾರ ಹಿಡ್ಕೊಂಡು ಆಟ ಆಡ್ತಾ ಇದ್ರು. ಈಗಲೂ ಅದೇ ನಾಟಕ ಖಂಡಿತ ಮುಂದುವರಿಯುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಸರಿ, ಆದರೆ ನಿಜವಾಗಿ ಮುಂದೆ ಡಿ.ಕೆ. ಶಿವಕುಮಾರ್ಗೆ ಬೇಕಾದಷ್ಟು ಟಾರ್ಚರ್ ಕೊಡೋದಕ್ಕೂ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಬೇಕಾದ ತಯಾರಿಗಳು ಈಗಾಗಲೇ ನಡೀತಾ ಇವೆ. ಹಾಗೆಯೇ ಸಿದ್ದು ಬಣದ ನಾಯಕರಿಗೆ ಪ್ರಮುಖ ಮಂತ್ರಿ ಸ್ಥಾನಗಳನ್ನು ಕೊಡಿಸ್ತಾರೆ. ಆಗ ಎಲ್ಲ ಹಿಡಿತ ಸಿದ್ದು ಕೈಯಲ್ಲೇ ಇರುತ್ತೆ ಅನ್ನೋದೇ ಸಿದ್ದರಾಮಯ್ಯ ಪ್ಲಾನ್. ಯಾರಾದರೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ದೊಡ್ಡ ನಾಯಕ ಅಂದುಕೊಳ್ಳಿ, ಅದನ್ನು ನಾನೆಂತೂ ಒಪ್ಪಿಕೊಳ್ಳಲ್ಲ. ಇವರು ಯಾವುದೇ ಕಾರಣಕ್ಕೂ ದೊಡ್ಡ ನಾಯಕ ಅಲ್ಲ. ಕೇವಲ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಯಾವುದೋ ಪಕ್ಷಕ್ಕೆ ಹೋಗಿ ಸೇರಿಕೊಂಡು ಯಾರೋ ಕಟ್ಟಿದ ಹುತ್ತದಲ್ಲಿ ಬದುಕೋದು, ವಿಷ ತುಂಬಿಕೊಂಡಿರೋ ಹಾವಿನ ಗುಣ. ಅದೇ ಹಾವಿನ ಮನಸ್ಥಿತಿ ಸಿದ್ದರಾಮಯ್ಯ ಅವರದ್ದು ಅನ್ನೋದು ಎಲ್ಲವನ್ನು ನೋಡ್ತಾ ಹೋದರೆ ಅರ್ಥ ಆಗತ್ತೆ. ಇರಲಿ ಬಿಡಿ, ಜನರಿಗೆ ಇದೆಲ್ಲ ಬೇಕಿಲ್ಲ, ಇದು ಅರ್ಥ ಆಗೋದು ಇಲ್ಲ. ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಈಗ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗ್ತಾರೆ. ಕೆಲ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯನ್ನು ಪಡ್ತಾ ಇದ್ರೆ, ಇನ್ನು ಕೆಲವರು ಅಯ್ಯೋ ಸಿದ್ದರಾಮಯ್ಯ ಹೋದ್ರು, ಈಗ ಕರ್ನಾಟಕ ಉದ್ಧಾರ ಆಗುತ್ತೆ ಅನ್ನೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಾ ಇದ್ದಾರೆ. ಪಾಪ ಆ ದಡ್ಡ ಬಡ್ಡಿ ಮಕ್ಕಳಿಗೆ ಗೊತ್ತಿಲ್ಲ ಅನಿಸುತ್ತೆ. ಅವರಿಗೆ ಡಿ.ಕೆ. ಶಿವಕುಮಾರ್ ಇತಿಹಾಸವೇ ಗೊತ್ತಿಲ್ಲ ಬಿಡಿ. ಇದೇ ಡಿ.ಕೆ. ಶಿವಕುಮಾರ್ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಯಾವ ರೀತಿಯ ಸೇವೆಗಳು ಬೇಕೋ ಅವುಗಳನ್ನು ಮಾಡ್ತಾ ಇವರಿಗೆ ಬೇಕಾದ ಆಸ್ತಿಗಳು ಮತ್ತು ದುಡ್ಡನ್ನು ಮಾಡಿಕೊಳ್ತಾ ಹೋದರು. ಅದಕ್ಕಾಗಿ ಎಸ್.ಎಂ. ಕೃಷ್ಣ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋದು ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳ್ತಾರೆ. ಆ ವಿಚಾರ ಪ್ರತಿ ಪತ್ರಕರ್ತರಿಗೂ ಗೊತ್ತಿರುತ್ತೆ. ಈಗಾಗಲೇ ಅದೆಷ್ಟು ಸಾವಿರ ಎಕರೆ ಆಸ್ತಿ ಇದೆ ಅನ್ನೋದು ಖುದ್ದು ಡಿ.ಕೆ. ಶಿವಕುಮಾರ್ ಅವರಿಗೂ ಸರಿಯಾಗಿ ಗೊತ್ತಿದೆಯೋ ಇಲ್ವೋ, ಎಲ್ಲೆಲ್ಲಿ ಇದೆ ಅನ್ನೋದು ಮೊದಲೇ ಗೊತ್ತಿರಲ್ಲ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಸಾವಿರಾರು ಕೋಟಿಯ ಒಡೆಯ. ಆ ಸಾವಿರಾರು ಕೋಟಿ ಕಷ್ಟಪಟ್ಟು ದುಡಿದದ್ದ ಅಂದರೆ ಖಂಡಿತ ಅಲ್ಲ. ಇನ್ನೊಬ್ಬರನ್ನು ಹೊಡೆದು ಕಿತ್ಕೊಂಡಿದ್ದು ಅನ್ನೋದು ಹೊಸ ವಿಚಾರ ಏನೂ ಅಲ್ಲ. ಪಾಪ ಡಿ.ಕೆ. ಅದನ್ನು ಮಾಡಿದ್ದು ಅವರ ತಪ್ಪಲ್ಲ ಬಿಡಿ. ಯಾಕಂದರೆ ಅವರು ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ಹಾಗಾಗಿ ನಾಯಿಯ ಬಾಲಕ್ಕೆ ದೆಬ್ಬಿಯನ್ನು ಕಟ್ಟಿದರೆ ಅದು ಸರಿಯಾಗತ್ತಾ? ಹಾಗೇನಾದರೂ ಸರಿಯಾಗೋ ಹಾಗಿದ್ರೆ ಹೇಳಿ, ಎಲ್ಲರಿಗೂ ದೆಬ್ಬಿಯನ್ನು ಕಟ್ಟಿಬಿಡೋಣ. ಆದರೂ ನಮ್ಮ ಜನರು ನಾಯಿ ಬಾಲ ಸರಿಯಾಗಿದೆ ಅಂದುಕೊಂಡಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ತಪ್ಪಲ್ಲ, ಅದು ನಮ್ಮ ಜನರ ತಪ್ಪು. ಈಗಾಗಲೇ ಹೈಕಮಾಂಡ್ಗೆ ಬೇಕಾದ ದುಡ್ಡನ್ನು ಡಿ.ಕೆ. ಶಿವಕುಮಾರ್ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಪ್ರತಿ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ದುಡ್ಡನ್ನು ಖರ್ಚು ಮಾಡ್ತಾನೆ ಇದ್ದಾರೆ. ಆ ದುಡ್ಡನ್ನು ಡಿ.ಕೆ. ಏನಾದರೂ ಪ್ರಿಂಟ್ ಮಾಡ್ತಾರಾ? ಅದನ್ನು ಯಾರ ಹತ್ರ ಆದರೂ ಕಿತ್ಕೋಬೇಕು ತಾನೆ, ಆಮೇಲೆ ಕೊಡಬೇಕು. ಈಗಾಗಲೇ ಬೇಕಾದಷ್ಟು ಆಸ್ತಿಯನ್ನು ಡಿ.ಕೆ. ಬ್ರದರ್ಸ್ ರೈತರ ಬಳಿ ಕಿತ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಇದ್ದೇ ಇವೆ. ಹಾಗಂತ ಫ್ರೀಯಾಗಿ ಕಿತ್ಕೊಂಡಿದ್ದಾರೆ ಅಂದರೆ ಪಾಪ ಅಂತಹ ಕೆಲಸವನ್ನು ಮಾಡಿಲ್ಲ. ರೈತರ ಜಮೀನಿಗೆ ಡಿ.ಕೆ. ಬ್ರದರ್ಸ್ ಒಂದು ದರವನ್ನು ನಿಗದಿ ಮಾಡ್ತಾರೆ. ಅದೇ ದರಕ್ಕೆ ಆಸ್ತಿಯನ್ನು ಕೊಡೋ ಹಾಗೆ ಮಾಡ್ತಾರೆ. ಈಗ ಸದ್ಯಕ್ಕೆ ಬಿಡದಿ ಟೌನ್ಶಿಪ್ ಹೆಸರಲ್ಲಿ 1 ಎಕರೆಗೆ 5 ಕೋಟಿ ಕೊಡ್ತೀವಿ ಅಂತಿದ್ದಾರಲ್ಲ, ಅದೇ ಥರ ಮುಂದೆ ಬಿಡದಿ ಟೌನ್ಶಿಪ್ಗೆ ಆಸ್ತಿಯನ್ನು ಕೊಡಲ್ಲ ಅಂತಿರೋ ರೈತರ ಕಥೆಯು ಏನಾಗುತ್ತೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ಕಿತ್ತುಕೊಳ್ತಾರೆ. ಸರಿಸುಮಾರು 9,500 ಎಕರೆ ಆಸ್ತಿ. ಯೋಚನೆ ಮಾಡಿ ಯಾರಪ್ಪಂದು ಅಂತ. ಸಾವಿರಾರು ಕೋಟಿ ಲೆಕ್ಕವನ್ನು ಈಡಿಗೆ ಡಿ.ಕೆ. ಕೈಯಲ್ಲಿ ಇವತ್ತಿಗೂ ಕೊಡೋದಕ್ಕೆ ಆಗಿಲ್ಲ. ಅದರಲ್ಲೂ ರೈತನಾಗಿ ತರಕಾರಿಯನ್ನು ಬೆಳೆದು 100 ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋ ಸುಳ್ಳನ್ನು ಹೇಳಿಕೊಂಡಿದ್ರು. ಇವರು ಅದೆಂತಹ ಸುಳ್ಳುಗಾರರು. ಇಂತಹ ಸುಳ್ಳುಗಾರ, ಮೋಸಗಾರ, ಒಬ್ಬ ರೌಡಿಯಾಗಿದ್ದ ಮನುಷ್ಯ ಇವತ್ತು ಮುಖ್ಯಮಂತ್ರಿ ಆದರೆ ರಾಜ್ಯ ಮತ್ತು ರಾಜ್ಯದ ಜನರ ಪರಿಸ್ಥಿತಿ ಏನು ಅಂತ ಯೋಚನೆಯನ್ನು ಮಾಡಿಕೊಳ್ಳಿ. ಇಲ್ಲಿಯವರೆಗೂ ಮಾಧ್ಯಮದ ಮುಂದೆ ದಬ್ಬಾಳಿಕೆ ತೋರಿಸ್ತಾ ಇದ್ದ ಡಿ.ಕೆ. ಇನ್ನು ಮುಂದೆ ಜನರಿಗೆ ಒದ್ದು ಬುದ್ಧಿಯನ್ನು ಕಲಿಸ್ತಾರೆ. ರಾಜ್ಯವನ್ನು ಉದ್ಧಾರ ಆಗೋದಕ್ಕೂ ಬಿಡಲ್ಲ, ಜನರನ್ನು ಬದುಕೋದಕ್ಕೂ ಬಿಡಲ್ಲ. ಮುಂದೆ ಡಿ.ಕೆ. ಮಾಡಿದ್ದೇ ನಿರ್ಧಾರ,
ಡಿ ಕೆ ಏನೇನು ಮಾಡ್ತಾರೋ ಅದೇ ಕಾನೂನು, ಅದನ್ನು ಜನರು ಅನುಭವಿಸ್ಲೇಬೇಕು, ಅಧಿಕಾರಿಗಳು ಅನುಭವಿಸ್ಬೇಕು. ಇದು ಎಲ್ಲರ ಕರ್ಮ. ಆಯಿತು, ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ, ಆಡಳಿತವನ್ನಾದರೂ ಸರಿಯಾಗಿ ಮಾಡೋಕ್ಕೆ ಆಗುತ್ತಾ ಅಂದರೆ ಖಂಡಿತ ಆಗಲ್ಲ. ಅದಕ್ಕೆ ಕಾರಣ ಸಿದ್ದರಾಮಯ್ಯ. ಈಗಾಗಲೇ ನಮ್ಮ ನಿದ್ರೆ ರಾಮಯ್ಯ ರಾಜೀನಾಮೆಯನ್ನು ನೀಡಿದರೆ ಯಾವ ರೀತಿ ಡಿ ಕೆ ಸರ್ಕಾರವನ್ನು ತನ್ನ ಕಂಟ್ರೋಲ್ಗೆ ತಗೋಬೇಕು ಅದನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರ ಆಪ್ತರಿಗೆ ಕೆಲ ಪ್ರಮುಖ ಹುದ್ದೆಗಳನ್ನು ಹೈಕಮಾಂಡ್ ಬಳಿ ಕೇಳಿಕೊಂಡಿದ್ದಾರೆ. ಅದರಲ್ಲೂ 4 ಜನರನ್ನು DCM ಮಾಡೋಕ್ಕೆ ಕೇಳಲಾಗಿದೆ. ಅದರಲ್ಲಿ ಒಂದು ಮಹಿಳಾ DCM ಅನ್ನೋದು ಗೊತ್ತಾಗ್ತಾ ಇದೆ. ಅದು ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪಾಪ ಸಿದ್ದರಾಮಯ್ಯ ತಮ್ಮ ಪುತ್ರ ಕರ್ನಾಟಕದ ಪಪ್ಪು ಯತೀಂದ್ರಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಿಸುವ ಪ್ರಯತ್ನಗಳನ್ನು ಮಾಡಿದ್ರು. ಅದು ಸದ್ಯಕ್ಕೆ ಸಕ್ಸಸ್ ಆಗಿಲ್ಲ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಸಿದ್ದು ಆಪ್ತರಿಗೆ ನೀಡೋದಕ್ಕೆ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಬೆಂಬಲಿಗರು ಅಯ್ಯಯ್ಯೋ ನಮ್ಮ ಡಿ ಕೆ CM ಆಗ್ತಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದಾರೆ. ಆದರೆ ಅವರ ಮುಂದೆ ದೊಡ್ಡ ಸವಾಲಿದೆ ಅನ್ನೋದನ್ನು ಮರೆತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರನ್ನು ಜೊತೆಯಲ್ಲಿ ಇಟ್ಕೊಂಡು ಸರ್ಕಾರ ನಡೆಸಬೇಕು, ಬಿಟ್ಟಿ ಭಾಗ್ಯಗಳನ್ನು ಮುಂದುವರಿಸಬೇಕು. ಸಿದ್ದರಾಮಯ್ಯ ಇಲ್ಲಿಯವರೆಗೂ ಹಾಳು ಮಾಡಿರೋ ರಾಜ್ಯವನ್ನು ಹೆಂಗಾದರೂ ಮಾಡಿ ಅಭಿವೃದ್ಧಿ ಮಾಡಿ ತೋರಿಸಬೇಕು. ಯಾಕಂದರೆ 2028ಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಆಸೆ. ಅದು ಆಗಬೇಕು ಅಂದರೆ ರಾಜ್ಯ ಮತ್ತು ರಾಜ್ಯದ ಜನರನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಅದನ್ನು ಮಾಡ್ತಾರಾ ಅಂದರೆ ಖಂಡಿತ ಕಷ್ಟದ ಕೆಲಸ. ಡಿ ಕೆ ಉದ್ಧಾರ ಮಾಡೋ ಯೋಚನೆ ಬಿಟ್ಟು ಅದೆಷ್ಟು ಆಗುತ್ತೋ ಅಷ್ಟು ಕೊಳ್ಳೆ ಹೊಡಿಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಯಾರೇ ಮುಖ್ಯಮಂತ್ರಿ ಆದರೂ ಏನೂ ಬದಲಾಗಲ್ಲ. ಸದ್ಯಕ್ಕೆ ರಾಜ್ಯವನ್ನು ಹಾಳು ಮಾಡಿದವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜ್ಯವನ್ನು ಕೊಳ್ಳೆ ಹೊಡೆಯೋ ಕಿತ್ತು ತಿನ್ನೋ ಡಿ ಕೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಬೇರೆ ಅದೇನು ಬದಲಾಗುತ್ತೋ ಯಾವನಿಗೂ ಗೊತ್ತಿಲ್ಲ. ಆದರೂ ಅದೇನು ದಬಾಗ್ತಾರೆ ಅನ್ನೋದನ್ನು ಕಾದು ನೋಡೋಣ ಬಿಡಿ. ಇದು ಗೆಳೆಯರೆ, ರಾಜ್ಯದಲ್ಲಿ ಬದಲಾಗುತ್ತೆ ಅನ್ನೋ ಕನಸನ್ನು ಕಾಣ್ತಾ ಇರೋರಿಗೆ ಕಾಣದ ಅಸಲಿಯತ್ತಿನ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.